ನಮ್ಮ ಆರೋಗ್ಯದಲ್ಲಿ ಏನು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದೀವಿ ಇವತ್ತು, ಅದರಲ್ಲಿ 70% ಸಮಸ್ಯೆಗಳಿಗೆ ಕಾರಣ ವಾತದ ಇಂಬ್ಯಾಲೆನ್ಸ್. ವಾತದ ಅಸಮತೋಲನದಿಂದನೇ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ನಮ್ಮ ಜಾಯಿಂಟ್ ಪೇನ್ ಆಗಿರ್ಬೋದು, ಕುತ್ತಿಗೆ ನೋವು ಆಗಿರ್ಬೋದು, ಸಿಯಾಟಿಕಾ ಪೇನ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಭಯ, ಆತಂಕ, ಗ್ಯಾಸ್ಟ್ರಿಕ್ಕು, ಬ್ಲೋಟಿಂಗು, ಮಲಬದ್ಧತೆ, ಎಲ್ಲದಕ್ಕೂ ಕಾರಣ ವಾತದ ಇಂಬ್ಯಾಲೆನ್ಸ್. ಅದಕ್ಕೆ ನೋಡಿ, ನಾನು ಮಾಡುವ ವಿಡಿಯೋಗಳಲ್ಲಿ ಒಂದು 70% ವಿಡಿಯೋಗಳು ವಾತದ ಬಗ್ಗೆನೇ ನಾನು ಮಾಡ್ತಾ ಇರ್ತೀನಿ. ಆ ವಾತವನ್ನು ಸಮತೋಲನ ತರ್ಕೊಳ್ಳಿಕ್ಕೆ ಆಹಾರ ಕ್ರಮ, ಪ್ರಾಣಾಯಾಮದ ಅಭ್ಯಾಸ ಆಗಿರ್ಬೋದು, ಮುದ್ರೆಯ ಅಭ್ಯಾಸ ಆಗಿರ್ಬೋದು, ಅದ್ರ ಮೇಲೆ ನಾನು ಫೋಕಸ್ ಮಾಡ್ತೀನಿ. ಯಾಕಂದ್ರೆ 70% ಸಮಸ್ಯೆಗಳಿಗೆ ಕಾರಣ ವಾತದ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದಕ್ಕೆ ಆ ವಾತ ಅಂದ್ರೆ ಏನು ಅರ್ಥ ಮಾಡಿಕೊಂಡು ಅದರಲ್ಲಿ ಸಮತೋಲನವನ್ನು ತರ್ಕೊಳ್ಳುವ ಪ್ರಯತ್ನ ಮಾಡಿ. ಸಿಂಪ್ಟಮ್ಸ್ಗಳಿಗೆ ಮೇಲೆ ಮೇಲೆ ಪರಿಹಾರಗಳನ್ನು ನೀವು ಹುಡುಕ್ತಾ ಹೋದಾಗ ಸಿಗೋದಿಲ್ಲ. ಆ ಎನರ್ಜಿಯಲ್ಲಿ ಒಂದು ಬ್ಯಾಲೆನ್ಸ್ ಬಂದಾಗ ಆ ಸಮಸ್ಯೆ ತಾನಾಗಿಯೇ ನಿಧಾನಕ್ಕೆ ಹೋಗಿ. ವಾತ ಅಂದ್ರೆ ಏನು, ಅದರ ಇಂಬ್ಯಾಲೆನ್ಸ್ ಎದಕ್ಕಾಗುತ್ತೆ, ಅದರಿಂದ ಹೊರಗಡೆ ಬರಲಿಕ್ಕೆ ಆಹಾರ ಕ್ರಮ, ಜೀವನ ಶೈಲಿ, ಪ್ರಾಣಾಯಾಮ, ಇನ್ನು ಕೆಲವೊಂದು ಮುದ್ರೆಯ ಅಭ್ಯಾಸ ತುಂಬಾ ನಿಮಗೆ ಹೆಲ್ಪ್ ಮಾಡುತ್ತೆ. ಅವುಗಳನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಬೇಕಾಗಿತ್ತು ಅಂದರೆ ರವಿವಾರದ ಮಾಸ್ಟರ್ ಕ್ಲಾಸನ್ನು ನೀವು ಅಟೆಂಡ್ ಆಗ್ಬೋದು. ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಶೇರ್ ಮಾಡಿದ್ದೀನಿ. ಧನ್ಯವಾದ.